स्वागत है आपका एम के न्यूज चैनल में। मैं आपके साथ मोहम्मद यासीन नईकुड़ी। ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮಗೋಷ್ಠಿಯನ್ನು ನಾವು ಅಹಿಂದ ಪರವಾಗಿ ಮಾಡ್ತಾ ಇದ್ದೀವಿ. ನಾನು ಎಸ್ ಎಂ ಪಾಟೀಲ್ ಗಣಿಯ, ಡಾಕ್ಟರ್ ರವಿ ಬಿರಾದರ್ ಅವರು, ನಾಗರಾಜ್ ಲಂಬು ಅವರು, ವಸಂತ ಹೊನಮೋಡಿ ಅವರು, ಫಯಾಜ್ ಕಲಾದಿಗ್ ಅವರು ನಡೆಸ್ತಾ ಇದ್ದಾರೆ. ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ, ಚುನಾವಣಾ ಆಯೋಗ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದೆಯಲ್ಲ, ಅದೇ ತರ ಇಲ್ಲಿ SIR ಪ್ರಕ್ರಿಯೆ ಮಾಡ್ತಾ ಇದೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಈ SIR ಪ್ರಕ್ರಿಯೆ ಗೊಂದಲ ಉಂಟು ಮಾಡಿದೆ. ಆಡಳಿತ ನಡೆಸುವವರ ಹತ್ರ ಗೊಂದಲ ಇದೆ, SIR ಪ್ರಕ್ರಿಯೆ ಜಾರಿಗೊಳಿಸುವವರ ಹತ್ರ ಗೊಂದಲ ಇದೆ, ಜನರ ಹತ್ರ ಗೊಂದಲ ಇದೆ. ಇಲ್ಲಿ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಗೊಂದಲ ಇದೆ. ಏನು ಗೊಂದಲ ಅಂತ ಕೇಳಿದ್ರೆ, SIR ಪ್ರಕ್ರಿಯೆ ಮಾಡೋರು 2002-03 ಇಸ್ವಿನಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ದಾಖಲೆ ಕೊಡಬೇಕು. ಒಂದು ವೇಳೆ ಅವ್ರ ಹೆಸರು ಇರ್ಲಿಲ್ಲ ಅಂದ್ರ ಅವ್ರ ತಂದೆ ತಾಯಿ ಇವ್ರದ್ದು ದಾಖಲೆ ಕೊಡ್ಬೇಕಂತ ಕೇಳಿದ. ಇಲ್ಲಿ ಏನಿದೆ ಅಂದ್ರೆ, ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಗುಳೆ ಹೋಗು ಜನ ಇದ್ದಾರೆ. ವಿಶೇಷವಾಗಿ ಹಿಂದುಳಿದವರು, ಬಡವರು, ಆ ಜಾತಿ ಈ ಜಾತಿ ಇರ್ಲಾರ್ದೆ ಎಲ್ಲ ಜಾತಿ ಧರ್ಮದ ಬಡವರು ವರ್ಷನಲ್ಲಿ 6 ತಿಂಗಳು ಗುಳೆ ಹೋಗ್ತಾರೆ ಅವ್ರು. ಮಹಾರಾಷ್ಟ್ರ, ಗೋವಾ, ಇನ್ನಿತರ ರಾಜ್ಯಗಳಲ್ಲಿ, ಗುಜರಾತ್. ಅವರು ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಮತದಾನ ಮಾಡಿರುವುದಿಲ್ಲ, ಅವ್ರ ಹೆಸರಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಇರುವುದಿಲ್ಲ. ಅವ್ರು ಏನ್ ಮಾಡ್ಬೇಕು ಈಗ? ಅದು ಬಹಳ ಸಮಸ್ಯೆ ಇದೆ. ಇದರ ಬಗ್ಗೆ ಯಾವ ರಾಜಕೀಯ ಪಕ್ಷದವರಾಗ್ಲಿ, ಇವತ್ತು ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರೋಂತ ನಮ್ಮ ಕಾಂಗ್ರೆಸ್ ಪಕ್ಷ ಆಗ್ಲಿ, ಸರ್ಕಾರದ ಅಧಿಕಾರಿಗಳಾಗ್ಲಿ, ಶಾಸಕರುಗಳಾಗ್ಲಿ, ಸಚಿವರಾಗ್ಲಿ, ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಮ್ಮ ಈ ಅಹಿಂದ ಜನರ ಪರವಾಗಿ ನಮ್ಮದೊಂದು ಒತ್ತಾಯ ಏನಂದ್ರೆ, ಈ ಸರ್ಕಾರಕ್ಕೆ ಮತ್ತು MLAಗಳಿಗೆ, ಮಂತ್ರಿಗಳಿಗೆ ಇದ್ರ ಕಡೆ ಗಮನ ಹರಿಸಿ ಜನರಲ್ಲಿ ಜಾಗೃತಿ ಮೂಡು ಕೆಲಸ ಮಾಡ್ರಿ. ಇದು SIR ಅಂದ್ರೆ ಜನರಿಗೆ ಗೊತ್ತೇ ಇಲ್ಲ. ಬಹಳ ಜನ ಗಾಬರಿ ಬಿಟ್ಟಾರ. ಇನ್ನು ಕೆಲವು ಜನ ಅದು ಮುಸ್ಲಿಮರ ಬಗ್ಗೆ ಅದ ಬಿಡು, ಮುಸ್ಲಿಮರಿಗೆ ಈ ದೇಶದಿಂದ ಹೊರಗೆ ಹಾಕಲಿಕ್ಕೆ ಅದೊಂದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ತಿಳ್ಕೊಂಡ್ಬಿಟ್ರೆ, ಮುಸ್ಲಿಮರು ಏನ್ ತಿಳ್ಕೊಂಡಾರ ಅಂದ್ರ ಇದು ನಮಗ ನಾಗರಿಕತ್ವ ತೆಗಿತಾರ, ನಮಗ್ ಹೊರದೇಶಕ್ಕೆ ಕಳಿಸ್ತಾರ, ನಮಗ್ ಡಿಟೆನ್ಷನ್ ಸೆಂಟರ್ದಾಗ ಇಡ್ತಾರ, ಪುನರ್ವಸತಿ ಕೇಂದ್ರದಾಗ ಇಡ್ತಾರ, ಅವು ಗಾಬರಿಗ್ಯಾವ. ಎಲ್ಲಾರು ಒಂದೊಂದ್ ತರ ಗಾಬರಿಗಾರ. ಕೆಲವ್ರಿಗೆ ನಾಲೆಜ್ಗೆ ಇಲ್ಲ, ಇದ್ರ ತಿಳುವಳಿಕೆನಿಲ್ಲ, ಅವರು ಬಹಳ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಇದ್ರ ಪರಿಣಾಮ ಏನಾಗ್ತದಂದ್ರ ಬಹಳ ಘೋರ ಪರಿಣಾಮ ಆಗ್ತದೆ. ಮರಣ ಶಾಸನ ಇನ್ನೂ ಒಳ್ಳೇದು, ಮರಣ ಶಿಕ್ಷೆ ಕೊಡುದು ಇನ್ನೂ ಒಳ್ಳೇದು. ಯಾಕಂದ್ರೆ ಅವ ಇಲ್ಲೇ ಸಾಯ್ತಾನ, ಇದೇ ಭಾರತದಾಗ ಮಣ್ಣೇರಾತಾನ. ಮತ್ತಿದು ನಾಗರಿಕತ್ವ ತೆಗೆದ್ರೆ ಏನ್ ಉಳಿತಾವಂದಿಲ್ಲ, 1000ಕ್ಕಿಂತಲೂ ಘೋರ. ಅದಕ್ಕೆ ನಮ್ಮ ಉದ್ದೇಶ ಏನಂದ್ರ, ಇವತ್ತ ಸರ್ಕಾರ ಮೊದಲು ಫಸ್ಟ್ ಮಾಡುವ ಕೆಲಸ ಏನಂದ್ರೆ, ಜನರಲ್ಲಿ ಜಾಗೃತಿ ಕೊಡಬೇಕು, SIR ಪ್ರಕ್ರಿಯೆಗೆ ವಿರೋಧ ಮಾಡಬೇಕು. SIR ಪ್ರಕ್ರಿಯೆ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇಲ್ಲೇ ಇಲ್ಲ. ಚುನಾವಣಾ ಆಯೋಗಕ್ಕೆ ನಾಗರಿಕತ್ವ ಪರಿಶೀಲನೆ ಮಾಡುವ ಅಧಿಕಾರ ಇಲ್ಲೇ ಇಲ್ಲ. ಆರ್ಟಿಕಲ್ 324 ಪ್ರಕಾರ 18 ವರ್ಷ ಮೇಲ್ಪಟ್ಟವರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸುವುದು ಮಾತ್ರ ಕೆಲಸ ಚುನಾವಣಾ ಆಯೋಗದ ಅಧಿಕಾರ. ಅವನಿಗೆ ಮತದಾರ ಸೇರಿಸಲಿಕ್ಕೆ ಸಾಗಿದೆ ಕಂಡುಕೊಳ್ಬೇಕು, ಆ ನಂತರ ಅವನಿಗೆ ಮತದಾರನ್ನ ಮಾಡ್ಬೇಕು. ಇದು ಒಂದು ಬಿಟ್ರೆ ಅವ್ರಿಗೆ ನಾಗರಿಕರನ್ನಾಗಿ ಹೌದು ಅಲ್ಲೋ, ಇವನು ನಾಗರಿಕತ್ವ ಅದೋ ಇಲ್ಲೋ ಅನ್ನೋದು ಪರಿಶೀಲನೆ ಮಾಡುವ ಅಧಿಕಾರನೇ ಚುನಾವಣಾ ಆಯೋಗಕ್ಕಿಲ್ಲ. ಇವತ್ತು ಇದ್ರ ಪ್ರಕಾರ ಎಷ್ಟೋ ಸರ್ಕಾರಗಳು, ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು, ಬೇರೆ ಬೇರೆ ರಾಜಕೀಯ ಪಕ್ಷಗಳಿರ್ಬೋದು, ಹೋರಾಟ ಸಂಘ ಸಂಸ್ಥೆಗಳಿರ್ಬೋದು, ಇವರು ಸುಪ್ರೀಂ ಕೋರ್ಟ್ ವರೆಗೆ ಹೋದರೂ ಸಹಿತ ಸುಪ್ರೀಂ ಕೋರ್ಟ್ ಇದನ್ನು ಸರಿಯಾಗಿ ಗಮನಕ್ಕೆ ತಗೊಳ್ತಾ ಇಲ್ಲ, ಜನರಿಗೆ ಒಂದು ನ್ಯಾಯ ಒದಗಿಸ್ತಾ ಇಲ್ಲ. ಇದ್ರ ಬಗ್ಗೆನೂ ನಮಗೊಂದು ವಿಷಾದ ಇದೆ.
ಸರಿಯಾಗಿ ಕಾನೂನು ಪ್ರಕ್ರಿಯೆ ನಡೆಸಬೇಕು. ಮೊನ್ನೆ ಕರ್ನಾಟಕದ ಕ್ಯಾಬಿನೆಟ್ದಲ್ಲಿ ಒಂದು ನಿರ್ಣಯ ಮಾಡಿದ್ರು. ನಾವು SIR ಬಗ್ಗೆ ಕಾನೂನು ಸಲಹೆ ಕೇಳ್ತಾ ಇದ್ದೀವಿ. ಒಂದು ತಿಂಗಳಾಯ್ತು ಸ್ವಾಮಿಗಳೇ, ನೀವು ಇನ್ನೂ ಕಾನೂನು ಪ್ರಕ್ರಿಯೆ ಕೇಳ್ತಾ ಇದ್ದೀರಿ. ಇಲ್ಲಿ SIR ಮುಗಿತಾ ಇದೆ. ಇಷ್ಟು ಸ್ಲೋ ಪ್ರಕ್ರಿಯೆಯಿಂದ ನೀವು ಇಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಕಾಂಗ್ರೆಸ್ ಪಕ್ಷದ ತಳಕ್ಕೆ ಬುಡಕೆ ಇದು ಸಮಸ್ಯೆ ಆಗ್ತದೆ. ಬಿಜೆಪಿ ಅವರು ಏನು ಕಾಂಗ್ರೆಸ್ ಮುಕ್ತ ಅಂತ ಹೇಳ್ತಾ ಇದ್ದಾರೆ, ಅದು ಇದ್ರ ಮುಖಾಂತರ ಮಾಡ್ತಾ ಇದ್ದಾರೆ ಅವರು. ಅದು ನಿಮಗೆ ತಿಳಿತಾ ಇಲ್ಲ. ಅದಕ್ಕೆ ನಾನು ಅನಿಲ್ ಬರೀ ಅದಕ್ಕೆ ನಾ ಹೇಳುವುದು ಏನಂದ್ರೆ, ಈ SIR ಪ್ರಕ್ರಿಯೆಗೆ ಸರ್ಕಾರ ವಿರೋಧ ಒಡ್ಡಬೇಕು. ಅದು ನ್ಯಾಯಯುತವಾಗಿ ನಡೆಯಂಗ್ ನೋಡ್ಕೋಬೇಕು, ಕಾನೂನುಬದ್ಧವಾಗಿ ನಡೆಯಂಗ್ ನೋಡ್ಕೋಬೇಕು. ಚುನಾವಣಾ ಆಯೋಗಕ್ಕೆ ಇದು ಅಧಿಕಾರನೇ ಇಲ್ಲ SIR ಮಾಡುವುದಾಗ್ಲಿ. SIR ಅಂದ್ರು ನಾಗರಿಕತ್ವ ಪರಿಶೀಲನೆ ಮಾಡ್ತಿದ್ದಾರೆ. ಆ ಅಧಿಕಾರ ಎಲ್ಲಿದೆ ನಿಮ್ಗೆ? ಸಂವಿಧಾನ ನಿಮ್ಗೆ ಅದು ಅಧಿಕಾರ ಕೊಟ್ಟಿಲ್ಲ. ಅದಕ್ಕೆ ಇದು SIR ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಚುನಾವಣಾ ಆಯೋಗದ ಮುಖಾಂತರ ಮಾಡ್ತಾ ಇದೆ. ಇದಕ್ಕೊಂದು ಉದಾಹರಣೆ ಏನಂದ್ರ, ಒಂದು ವಾರದ ಹಿಂದೆ ಕೇರಳದ ಬಿಜೆಪಿ ಸಿಕ್ಕಾ ಚುನಾವಣಾ ಆಯೋಗದ ಆದೇಶದಲ್ಲಿ ಬಿಜೆಪಿ ಸಿಕ್ಕ ಹಾಕ್ತಾರೆ, ಬಿಜೆಪಿ ಪಕ್ಷ ಸಿಕ್ಕ ಹಾಕ್ತಾರೆ. ಚುನಾವಣಾ ಆಯೋಗದ ಮುಖ್ಯ ಕಚೇರಿ ಕೇರಳದ್ದು, ಆ ಮುಖ್ಯ ಕಚೇರಿಯಲ್ಲಿ ಬಿಜೆಪಿ ಸಿಕ್ಕ ಹಾಕ್ತಾರೆ. ಅದು ಪ್ರಮಾದ ಆಗಿದೆ, ಕಣ್ತಪ್ಪ. ಹಂಗಾರೆ ಸಿಕ್ಕ ಯಾಕಿತ್ತಲ್ಲಿ? ಈಗ ಒಂದ್ ಯಾವ್ದೋ ಕಚೇರಿ ಸಿಕ್ಕ ಹಿಂದ ಮುಂದಾಗಿದ್ರೆ ಏನ್ರ, ಚುನಾವಣಾ ಆಯೋಗದಲ್ಲಿ ಬಿಜೆಪಿ ಸಿಕ್ಕ ಯಾಕಿತ್ತು? ಇದು ಯಾರು ಕೇಳ್ತಾ ಇಲ್ಲ. ಆಯ್ತು, ಕಣ್ತಪ್ಪ ಆಗಿರ್ಬೇಕು, ಮಾನವನು ತಪ್ಪು ಮಾಡೋ ಸಹಜ. ಆದ್ರೆ ಸಿಕ್ಕ ಅಲ್ಲೇ ಹಾಕಿತ್ತು, ಬೇರೆ ಸಿಕ್ಕ ಹೊಡೆದಿದ್ರೆ ಕಣ್ತಪ್ಪಾಗಿದೆ ಅಂತ ಹೇಳ್ಬೋದು. ಚುನಾವಣಾ ಆಯೋಗದ ಕಚೇರಿಯಲ್ಲಿ ಬಿಜೆಪಿ ಸಿಕ್ಕ ಅಂದ್ರೆ ಬಿಜೆಪಿನೇ ಚುನಾವಣಾ ಆಯೋಗ ನಡೆಸ್ತಾ ಇದೆ. ಚುನಾವಣಾ ಆಯೋಗ ಬಿಜೆಪಿಗೆ ಒಪ್ಪಿಸಿಬಿಟ್ಟಿದ್ದಾರೆ, ಬಿಜೆಪಿ ಪಕ್ಷಕ್ಕೆ ಒಪ್ಪಿಸಿದ್ದಾರೆ. ಚುನಾವಣಾ ಆಯೋಗದವರು ತಮ್ಮ ಅಧಿಕಾರವನ್ನು ಬಿಜೆಪಿಗೆ ಒಪ್ಪಿಸಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು, ರಾಷ್ಟ್ರ ಮಟ್ಟದಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಆ ಶೀಲ್ ಅಲ್ಲಿ ಯಾಕೆ ಹೋಯ್ತು? ಆಯೋಗದ ಆಫೀಸಲ್ಲಿ ಶೀಲ್ ಯಾಕೆ ಹೋಯ್ತು? ಸಿಕ್ಕ ಯಾಕೆ ಹೋಯ್ತದು? ಈಗ ಕರ್ನಾಟಕದಲ್ಲಿ ಏಪ್ರಿಲ್ ನಲ್ಲಿ SIR ಮಾಡ್ತಾ ಇದ್ದಾರೆ. ಎಷ್ಟು ಜನರಿಗೆ ನಾಲೆಜ್ ಇದೆ ಇದ್ರ ಬಗ್ಗೆ? SIR ಬಗ್ಗೆ ನಾಗರಿಕರಿಗೆ ನಾಲೆಜ್ ಇಲ್ಲ. ಸುಶಿಕ್ಷಿತ ಅನಿಸ್ಕೊಂಡವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಇದ್ದವರು, ಗುಳೆ ಹೋಗಂತವ್ರು, ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಮಹಿಳೆಯರು, ಅನಕ್ಷರಸ್ಥರು, ಬುಡಕಟ್ಟು ಜನಾಂಗದವರು, ಇವರಿಗೆಲ್ಲ ಎಲ್ಲಿ ನಾಲೆಜ್ ಇದೆ? ಈ ಕೆಲಸ ಕಾಂಗ್ರೆಸ್ ಪಕ್ಷ ಆಗ್ಲಿ ಸರ್ಕಾರ ಆಗ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಬೇಕು. ಮತ್ತು ಎಲ್ಲಾ ಹಿಂದುಳಿದ ವರ್ಗದವರು, ಅಹಿಂದ ಜನರು ಕೂಡಿ ಒಂದು ಆಂದೋಲನ ರೂಪದಲ್ಲಿ ಇದನ್ನ ನಾವು ಪ್ರತಿರೋಧ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು SIR ಅಂದ್ರೆ ಒಂದು ಮೋಸದ ಪ್ರಕ್ರಿಯೆ. ಇದು ಏನು ಮೋಸ ಅಂದ್ರೆ, ಹಿಂದೊಮ್ಮೆ NRC, NPC, NPA, CAA ಮಾಡಿದ್ರು. ಅದನ್ನ ಜನರಿಗೆ ತ್ರಾಸ ಕೊಡಕ್ ಮಾಡಿದ್ರು. ಇದನ್ನ ಇಂಡೈರೆಕ್ಟ್ ಆಗಿ SIR ಮುಖಾಂತರ ಇದನ್ನು ಜಾರಿಗೊಳಿಸಲಿಕ್ಕೆ ಬಿಜೆಪಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇದ್ರ ಬಗ್ಗೆನೂ ನಾವು ಜಾಗೃತಿ ಮೂಡಿಸಬೇಕು ಜನರಲ್ಲಿ. ನಾವೇನ್ ತಿಳ್ಕೊಂಡ್ಬಿಟ್ಟಿವಿ, SIR ಅಂದ್ರೆ ಮತಪಟ್ಟಿ ಪರಿಷ್ಕರಣೆ ಅಂತ ತಿಳ್ಕೊಂಡ್ಬಿಟ್ಟಿವಿ. ತಪ್ಪು ಕಲ್ಪನೆ. ಮತಪಟ್ಟಿ ಪರಿಷ್ಕರಣೆ ಬೇರೆ ಆಗ್ತಾ ಇದೆ. ಈಗ ಕರ್ನಾಟಕದಲ್ಲಿ ಚುನಾವಣೆ ಇಲ್ಲ, ಲೋಕಸಭೆಯಲ್ಲಿ ಚುನಾವಣೆ ಇಲ್ಲ, ಲೋಕಸಭೆಗೂ ಚುನಾವಣೆ ಇಲ್ಲ. ಮತ್ತೆ SIR ಪ್ರಕ್ರಿಯೆ ಇಷ್ಟು ತುರ್ತು ಮಾಡಕ್ಕೆ ಏನ್ ಕೆಲಸ ಇದೆ? ಏನ್ ಅವಶ್ಯಕತೆ ಇದೆ? ಸರ್ಕಾರದ ಒಂದು ಹಿಡನ್ ಅಜೆಂಡಾ, ಅವರು ಮೋಸ ಮಾಡಕ, ಜನರಿಗೆ ತ್ರಾಸ ಕೊಡಾಕ ಇದು ಮಾಡ್ತಾ ಇದ್ದಾರೆ. ಇದನ್ನ ನಾವು ವಿರೋಧ ಮಾಡ್ತೇವೆ. ಈಗ ಒಂದು ತಿಂಗಳಿಂದ, 1-2 ತಿಂಗಳಿಂದ ಮ್ಯಾಪಿಂಗ್ ಆ ಮ್ಯಾಪಿಂಗ್ ಮಾಡೋರ್ಗಿ ನಾಲೆಜ್ ಇಲ್ಲ, ಮ್ಯಾಪಿಂಗ್ ಮಾಡಿಸೋರ್ಗು ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಮೊದಲು ಅದ್ರ ಬಗ್ಗೆ ತರಬೇತಿ ಕೊಡ್ಬೇಕಲ್ಲ. ಮ್ಯಾಪಿಂಗ್ ಮಾಡೋರು ತರಬೇತಿ ಕೊಡ್ಬೇಕು, ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡ್ಬೇಕು. ಸರ್ಕಾರದ ಕೆಲಸ ಇದು. ಸರ್ಕಾರ ಇದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಇನ್ನೊಂದು ವಿಷಯ ಹೇಳ್ಬೇಕಂದ್ರ, ಇವತ್ತು ಪೇಪರ್ದಾಗ ನೋಡಿದೆ ನಾನು, ಪಶ್ಚಿಮ ಬಂಗಾಳದ ಒಬ್ಬ ನ್ಯಾಯಾಧೀಶರು, ಕಲ್ಕತ್ತಾ ಹೈಕೋರ್ಟಿನ ಮಾಜಿ ನ್ಯಾಯಾಧೀಶ ಶಾಹಿದುಲ್ಲಾ ಮುನ್ಷಿ ಹೆಸರೇ ಮಾಯಾ. ಇದೊಂದು ದೊಡ್ಡ ಉದಾಹರಣೆ. ಇದು ದೇಶಕ್ಕೆ ಉದಾಹರಣೆ. ಹಿಂದೆ ಆಸಾಂನಲ್ಲಿ ನಾವು ನಾನು ಅದೇ ಹೇಳ್ತಾ ಇದ್ದೀನಿ, ಯೋಧರ್ದು, ನೊಬೆಲ್ ಪ್ರೈಸ್ ಪಡೆದಂತ ಯೋಧರ್ದು
ನೊಬೆಲ್ ಪ್ರೈಸ್ ಪಡೆದಂತ ಯೋಧರಲ್ಲ, ಯೋಧರು ಈ ರಾಷ್ಟ್ರಕ್ಕಾಗಿ ದುಡಿದಂತ ಯೋಧರು, ಸ್ಕಾಲರ್ ನೊಬೆಲ್ ಪ್ರೈಸ್ ಪಡೆದಿದ್ರು ಅವರು. ಅವ್ರ ಹೆಸರಿಲ್ಲ, ಅಮರ್ತ್ಯ ಸೇನ್. ಅಮರ್ತ್ಯ ಸೇನ್ ಅವ್ರ ಹೆಸರೇ ಇಲ್ಲ ಅದರಲ್ಲಿ. ಇವತ್ತು ಹೈಕೋರ್ಟ್ ಜಡ್ಜಿನ ಹೆಸರೇ ಇಲ್ಲ. ಹಂಗಾರೆ ನೀವು ಎಷ್ಟು ಪಾರದರ್ಶಕವಾಗಿ ಮಾಡ್ತಾ ಇದ್ದೀರಿ ಇದು? ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ, ದುರ್ಬಲರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಬಡವರನ್ನ, ಹಿಂದುಳಿದವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಈ ದೇಶದಲ್ಲಿ ಹಿಟ್ಲರ್ ಆಡಳಿತ ತರಬೇಕು, ಹಿಟ್ಲರ್ ತರ ಮೆರಿಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ಎಲ್ಲಾರ್ದು ನಾಗರಿಕತ್ವ ಹಕ್ಕು ಕಸಿದುಕೊಂಡು ಜನರನ್ನು ಶೋಷಣೆಗೊಳಪಡಿಸ್ಬೇಕಂತ ಇದ್ದೀರಿ ನೀವು. ಅದಕ್ಕೆ ನಮ್ದು ಇದು ವಿರೋಧ ಇದೆ. ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆದಿಯಾಗಿ ಶಾಸಕರವರೆಗೆ ಸಚಿವರು ಎಲ್ಲಾರು ಸೇರಿ ಇದಕ್ಕೆ ವಿರೋಧ ಮಾಡಬೇಕು, ಜನರಿಗೆ ತಿಳುವಳಿಕೆ ಕೊಡಬೇಕು, ಜನರ ಬೆಂಬಲಕ್ಕೆ ನಿಂದಿರಬೇಕು. ಒಂದ್ ವೇಳೆ ನೀವು ಈ ದುರ್ಬಲ ವರ್ಗದ ಜನರ ಪರವಾಗಿ, ಮುಸ್ಲಿಮರ ಪರವಾಗಿ, ಹಿಂದುಳಿದ ಪರವಾಗಿ ನಿಲ್ಲದೆ ಇದ್ರೆ ನಿಮ್ಮ ಬುಡಕೆ ಇದು ಸಮಸ್ಯೆ ಇದೆ ಅಂತ ನಾನು ಇವತ್ತು ನಿಮಗೆ ಎಚ್ಚರಿಕೆ ಮಾಡ್ತಾ ಇದ್ದೆ. ಅದೇ ಹೇಳುದನ ಈಗ ಪ್ರಾಕ್ಟಿಕಲ್ ಅಂದ್ರೆ ನೋಡ್ರಿ, ದಿನಾ ಮುನ್ಸಿಪಾಲಿಟಿ ಅವರು ಅನೌನ್ಸ್ ಮಾಡ್ಕೊ ತಿರುಗಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅವರು? 2002ನೇ ಇಸ್ವಿಯಲ್ಲಿ ನಿಮ್ಮದು ಮತದಾರ ಪಟ್ಟಿಯಲ್ಲಿ ಹೆಸರು ಇದ್ದಿದ್ದು ತಂದು ಹಾಜರು ಮಾಡ್ಬೇಕು. ಆಯ್ತಂದ್ರ ಯಾರ್ದು ಇದೆ? ಅದೇ ಹೇಳುದು ಸರ್. ಈಗ ಪ್ರಾಕ್ಟಿಕಲ್ ಏನಾಗ್ತಂದ್ರೆ 2002ನೇ ಇಸ್ವಿ ಇದ್ದವ್ರು ತಂದು ಕೊಡಬೇಕು, ಇಲ್ಲಾಂದ್ರೆ ಅವ್ರ ನಾಗರಿಕತ್ವ ಅದು ಡಿಲೀಟ್ ಆಗ್ತದ್ರಿ. ನಾಗರಿಕತ್ವ ತೆಗೆದ SIR ಇದು ಇಲ್ಲ ಇದೆ ಸರ್. ನಾಗರಿಕತ್ವನೇ SIR ಪ್ರಕ್ರಿಯೆನೇ ನಾಗರಿಕತ್ವದ ಪರಿಶೀಲನೆ. ಇಲ್ಲ ಇಲ್ಲ ಇಲ್ಲ, ನೀವು ಅಲ್ಲ, ನಾವು ತಪ್ಪು ತಿಳ್ಕೊಂಡ್ರಿ. ನನ್ ಕಡೆ ದಾಖಲೆ ಇದೆ, ನಾವು ಓದ್ತೀನಿ ಸದ್ಯ ಓದಿ ಬಿಡ್ತೀನಿ ಸರ್. ಇಲ್ಲಿದೆ ನೋಡಿ, SIR ಅಂದ್ರ ಮತಪಟ್ಟಿ ಪರಿಷ್ಕರಣೆ ಅಲ್ಲ. ನೀವು ಮತಪಟ್ಟಿ ಪರಿಷ್ಕರಣೆ ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ನೋಡ್ರಿ, ನಾಗರಿಕತ್ವ ಪರಿಶೀಲನೆ ಇದ್ರದ್ದು. ಅದೇ ಹೇಳಿದೆ ನಾನು, ಈಗ ಅದೇ ಹೇಳಿದೆ. ಇಲ್ಲ ಇದು ಇರ್ಲಿ, ಇದು ಎಲೆಕ್ಷನ್ ಕಮಿಷನ್ ಪ್ರಕಾರ ಇದ್ದಿದ್ದೇ ಇವ್ರು ಪ್ರಿಂಟ್ ಮಾಡ್ಯಾರ. ಇಲ್ಲಿ ನೋಡ್ರಿ, ಸ್ಪೆಷಲ್ ನೋಡಿ ಸರ್, ಸಮರಿ ರಿವಿಷನ್ ಮತ್ತು ಇಂಟೆನ್ಸಿವ್ ರಿವಿಷನ್ ಎಂಬ ಪ್ರಕ್ರಿಯೆಗಳೊಳಗೆ ಇದು ಹೇಳ್ಯಾರ. ಆ ಪ್ರಕ್ರಿಯೆಯೊಳಗೆ ಇದು ಹೇಳ್ಯಾರ. ಮತಗಟ್ಟೆಯೊಳಗೆ ಮತದಾರ ಪರಿಶೀಲನೆ ಅಲ್ಲ, ನಾಗರಿಕತ್ವ ಪರಿಶೀಲನೆ ಇದು. ಏನ್ರಿ, ಇದು ಸಮಸ್ಯೆ ಇದೆ ಜನರಿಗೆ. ತಪ್ಪು ಕಲ್ಪನಾ ಏನಾಗಿದೆ ಬೇರೆದವ್ರಿಗೆ, ಅದು ಮುಸ್ಲಿಮರ ಸಲುವಾಗಿ ಮಾಡ್ಯಾರ ಬಿಡು. ಆ ಕಡೆ ಅಂಕಣಕ್ಕೆ ಬೆಂಕಿ ಬಿದ್ದಿದೆ, ನಮ್ಮ ಅಂಕಣಕ್ಕೆ ಬರುದಿಲ್ಲ ಅಂತ ತಿಳ್ಕೊಂಡಿದಾರ. ಮನೆಗೆ ಬೆಂಕಿ ಬಿದ್ದ ಬಳಕ ಎಲ್ಲಾ ಅಂಕಣ ಸುಡ್ತಾವೆ. ನಾನು ಆಗ್ಲೇ ಹೇಳಿದೆ, ಮುಸ್ಲಿಮರು ಗಾಬರಿಗೊಳಪಟ್ಟಿದ್ದಾರೆ. ಇವರು ಮುಸ್ಲಿಮರು ಅತಂತ್ರ ಆಗಿದ್ದಾರೆ, ಗಾಬರಿ ಆಗಿದ್ದಾರೆ. ಅವರು ನಮ್ಮ ನಾಗರಿಕತ್ವ ಹೋಗ್ತದ್ರು ಅಂತ ಹೇಳಿ ಅದಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಸರ್ಕಾರ ಮಾಡ್ಬೇಕು ಅಂತ ನಾನು ಹೇಳಿದೆ. ಆ ಕೆಲಸ ಸರ್ಕಾರ ಮಾಡ್ಬೇಕಲ್ಲ. ಅವರು ಅದು ಅವ್ರು ಯಾವ ಅವ್ರು ಸಂಪೂರ್ಣವಾಗಿ ಎಲ್ಲೋ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ನಿರ್ಲಕ್ಷ್ಯ ಮಾಡ್ತಾ ಇದ್ದಿದ್ದು ನಿಜ, ಅದಕ್ಕೂ ನನ್ನ ಸಹಮತ ಇದೆ. ಆದ್ರೆ ಮಾಡಬೇಡ್ರಿ ಅಂತ ನಮ್ಮದು ಒತ್ತಾಯ, ಇವತ್ತಿನ ನಮ್ಮ ಉದ್ದೇಶ. ಮಾಡಿದ್ರೆ ನಿಮಗೆ ಸಮಸ್ಯೆ ಇದೆ ಅಂತ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಕೊಡ್ತಾರಲ್ಲ. ಈಗ ನಾ ಹೈಕೋರ್ಟ್ ದವ್ರ ಹೆಸರು ಏನ್ ಹೇಳಿದೆ ಅದೇ ಹೇಳಿದೆ. ಸ್ವಲ್ಪ ಪೂರ ಓದಂದ್ರೆ ಓದ್ತೀನಿ. ಆ ಶಾಹಿದುಲ್ಲಾ ಮುನ್ಷಿ ಹೆಸರು ಮತ್ತು ಕುಟುಂಬದವ್ರ ಹೆಸರೇ ತೆಗ್ದಾರ. ಮಾಡ್ತಾರ ಹೈಕೋರ್ಟ್ ಜಡ್ಜ್ ಅದಾರ, ಏನಾದ್ರು ಮಾಡ್ಕೋಬಹುದು. ಸಾಮಾನ್ಯ ನಾಗರಿಕರ ಪರಿಸ್ಥಿತಿ ಏನಾಗೋದು? ಮತದಾನ ಹಕ್ಕನ್ನು ತೆಗ್ದಿಲ್ಲ, ನಾಗರಿಕತ್ವ ತೆಗ್ದಾರ. ಅವ್ರದ್ದು ಮತದಾನದ ವಿಷಯ ಬೇರೆ, ಮತದಾನ ಕೊಡ್ಲಿಕ್ಕೆ ಬಿಡಲಕ್ಕ. ನಾಗರಿಕತ್ವ ಅಂದ್ರೆ ಏನದು? ಎಂತ ಘೋರ ಪರಿಣಾಮ ಅದು.
ಡಿಲೀಟ್ ಆಯ್ತು ಅಫಿಷಿಯಲಿ ಫಿಗರ್ 46 ಲಕ್ಷ. ನಿಮ್ ಪ್ರಕಾರ 46 ಲಕ್ಷಕ್ಕೆ ಸಿಟಿಜನ್ಶಿಪ್ ಇಲ್ಲ, ಅವ್ರ ಇಂಡಿಯಾದವರೇ ಇಲ್ಲ. ಇದು ಒಂದು ಬರೀ SIR ಪ್ರಕಾರ ನೋಡಿದ್ರೆ ನೀವು ಹೇಳಿದ್ದೆ ಕರೆಕ್ಟ್. ನಾಗರಿಕತೆ ಡಿಫ್ರೆಂಟ್ ಇಶ್ಯೂ. ನೀವ ಸರಿಯಾಗಿ ತಿಳ್ಕೊಂಡಿಲ್ಲ, ನೀವ ಸರಿಯಾಗಿ ತಿಳ್ಕೊಳ್ತಾ ಇಲ್ಲ. ಇಲ್ಲ ಅವ್ರು ಕೇಳಿ, ಅವ್ರು ಕರೆಕ್ಟ್ ಅದ, ಅವ್ರು ಕೇಳುದು. ನೀವು ನಾಗರಿಕ ಸರ ಸರ್ ಸರ್ ಇಲ್ಲ 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 ಅದು ಹೇಳಿಲ್ಲ. ಈಗ ಅದು ಹೇಳಿಲ್ಲ. SIR ದಲ್ಲಿ ಅದು ಹೇಳಿಲ್ಲ. ಡಿಲೀಟ್ ಆದ್ರೆ ಏನ್ ಮಾಡ್ಬೇಕು ಅನ್ನೋ ಒಂದು ಕಾಯ್ದೆ ಮಾಡಿದ ಬಳಕ ಅದಕ್ಕೊಂದು ಎಂಡನ್ನು ಹೇಳಿರ್ತಾರೆ. ಇದಕ್ಕೆ ಎಂಡ್ ಹೇಳಿಲ್ಲ. SIR ಪ್ರಕ್ರಿಯೆ ಅಷ್ಟೇ ಹೇಳಿದಾರೆ. ಡಿಲೀಟ್ ಆದ್ರೆ SIR ದಲ್ಲಿ ಅವ ಡಿಲೀಟ್ ಆದ್ರೆ ಏನ್ ಮಾಡ್ಬೇಕು ಅನ್ನೋದು ಹೇಳಿಲ್ಲ. ಕಾಂಗ್ರೆಸ್ ಲಾಸ್ ಆಗ್ತದೆ, ಬಿಜೆಪಿ ಪ್ರಕಾರ ಇದು ಕೆಲಸ ಮಾಡ್ತಾರೆ ಇಲೆಕ್ಷನ್ ಕಮಿಷನ್. ಈಗ ಅಲ್ಲಿ ಏನು ಓಟ್ ತೆಗಾಕ್ತಾರೆ, ಅವ್ರು ಬರೀ ಕಾಂಗ್ರೆಸ್ನವರೇ ಓಟ್ ಮಾಡತ್ತಾರ, ಅವರೇ ತಗೋದಿಲ್ಲ, ತೆಗ್ದಿದ್ದು ಸಮಾನ ಎಲ್ಲರೂ ತೆಗಾಕ್ತಾರೆ. ಸೊ ಹಂಗಾಗಿ ಕಾಂಗ್ರೆಸ್ಗೆ ಹೆಂಗ್ ಲಾಸ್ ಆಗ್ತದೆ, ಲಾಸ್ ಆದ್ರೆ ಬಿಜೆಪಿ ಲಾಸ್ ಆಗ್ತದೆ. ನೋಡ್ರಿ ದಾಖಲೆಗಳು ಇರ್ಲಾರ್ದವ್ರು, ದಾಖಲೆಗಳು ಹೆಚ್ಚು ಕಡಿಮೆ ನೋಡ್ರಿ ದಾಖಲೆಗಳು ಮೇಂಟೈನ್ ಮಾಡಕ್ ಆಗ್ಲಾರ್ದು ದುರ್ಬಲರು, ಅಲ್ಪಸಂಖ್ಯಾತರು, ಹಿಂದುಳಿದವ್ರೆ. ಉಳಿದವ್ರು ಅಪ್ಪರ್ ಕಾಸ್ಟ್ ನವರು ಎಲ್ಲಾ ದಾಖಲೆ ಇಟ್ಟಿರ್ತಾರ. ಇಲ್ಲಿ ಸಮಸ್ಯೆ ಆಗ್ತಾನ. ಅದು ಹೇಳಿದ್ದು ಕಾಂಗ್ರೆಸ್ ಮತದಾರ ಯಾರು? ನಕಲಿ ಮತದಾರರನ್ನು ತಡೆಯುವುದು, ಡಬಲ್ ವೋಟಿಂಗ್ ತಡೆಯುವುದು, ಈ ಒಂದು ಉದ್ದೇಶಕ್ಕೆ SIR ತರ್ತಾ ಇದ್ದಾರೆ. ನೀವು ಅದನ್ನ ಯಾಕೆ ಮೊದಲ ಸೃಷ್ಟಿ ಮಾಡ್ತಾ ಇದ್ದೀರಿ? ಇಲ್ಲ ಇಲ್ಲ, ನೀವು ಹೇಳ್ದಂಗಲ್ಲ. ನಕಲಿ ಮತದಾನ ತಳಕ್ SIR ಅಲ್ಲ. SIR ಇರುವುದು ವಿದೇಶದಿಂದ ಏನು ವಲಸೆ ಬಂದಾರಲ್ಲ ಅವರನ್ನು ಕಂಡುಹಿಡಲಿಕ್ಕೆ SIR ಮಾಡ್ತಾ ಇದ್ದಾರೆ. ನಮ್ಮ ದೇಶದವ್ರು ಹೌದಲ್ಲನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತದಾರರು ಬೇರೆ, ಇದು ಬೇರೆ, ನೀವು ಹೇಳುದು ಬೇರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ದಿನಾಲು ಏನ್ ಹೇಳ್ತಾ ಇದ್ದಾರೆ, ಗಾಡಿ ಒಳಗೆ ಅನೌನ್ಸ್ ಮಾಡ್ತಿದ್ದಾರೆ. 2002ರಲ್ಲಿ ನೀವು ಯಾವ ಮತಗಟ್ಟೆಯಲ್ಲಿ ಯಾವ ಊರಲ್ಲಿ ಮತ ಹಾಕಿದಿರಿ ಅದ್ರ ದಾಖಲೆ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಕೇಳಿದಿರಿ, ನಾನು ಒಬ್ಬನೇನ್ ಕೇಳಿಲ್ಲ, ದಿನಾ ಕೇಳ್ತಾ ಇದ್ದೀವಿ ಬೆಳಿಗ್ಗೆ. ಈಗ ಗುಳೆ ಹೋದವ್ರಿಗೆ ಇಲ್ಲಿ ಮತದಾರ ಇಲ್ಲ, ಅವರು ಮತದಾರ ಹೆಸರೇ ಇಲ್ಲ. ಭಂಡಾರಿ ಸಾಹೇಬ್ರಿ ಮತದಾನ ಅಲ್ಲ, ನೀವ್ ಹೇಳುದು ಮತದಾನದ್ದು, ನಾ ಹೇಳುದು SIRದು. ನೀವ್ ಇಬ್ರು ಏನ್ ಮಾಡಾಕ್ತೀರಿ? SIR ಬಗ್ಗೆ ಹೇಳ್ರಿ. ಅದು ಇರುವುದು ಮತದಾರರ ಬಗ್ಗೆ, ಮತಗಟ್ಟೆ ಪರಿಶೀಲನೆ ಬಗ್ಗೆ, ಮತದಾನದ ಮತಪಟ್ಟಿ ಪರಿಶೀಲನೆ ಬಗ್ಗೆ ಅದು ಹೇಳಿದಾರ ಅವರು. ಕ್ಲಿಯರ್ ಕಟ್ ಅಂದ್ರೆ SIR ಇದು ಪ್ರತಿರೋಧ ಒಡ್ಡಬೇಕು, ಕಾನೂನು ಪ್ರಕಾರ ಜನರಿಗೆ ಏನ್ ಸಹಾಯ ಮಾಡ್ಬೇಕು ಅದು ಮಾಡಿಸ್ಬೇಕು. ಎಲ್ಲೋ ಒಂದ್ ಕಡೆ ಎಲ್ಲ ಚುನಾವಣಾ ಆಯೋಗ ಮಿಸ್ಟೇಕೇ ಮಾಡ್ತಾ ಇದೆ. ಅವ್ರಿಗೆ ಅಧಿಕಾರನೇ ಇಲ್ಲ ಇದು SIR ಮಾಡೋದು. ಅವ್ರಿಗೆ ಆರ್ಟಿಕಲ್ 324 ಪ್ರಕಾರ 18 ವರ್ಷ ಮೇಲ್ಪಟ್ಟವ್ರಿಗೆ ಮತದಾರರ ಪಟ್ಟಿಯಲ್ಲಿ ಸೇರಿಸುವುದು ಅಷ್ಟೇ ಅಧಿಕಾರ ಇದೆ. SIR ಅಂದ್ರೆ ನಾಗರಿಕ ಹಕ್ಕು ಪರಿಶೀಲನೆ ಮಾಡುವ ಹಕ್ಕಿಲ್ಲ. ಇಲ್ಲ. ಅದೇ ಅದಕ್ಕಿಂತ ಮೊದಲೇ ಕಣತೇರಿ ಅಂತ ಹೇಳ್ತಾ ಇದೀವಿ ನಾವು. ಎಲ್ಲಾ ಕಡೆ ಆಗ್ಯದ, ಇಲ್ಲಿನೂ ಆಗ್ತದ. ಅದು ಆಗಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಕಾಂಗ್ರೆಸ್ ಅನ್ಯಾಯ ಅಂತ ಯಾಕೆ ಶಬ್ದ ತರ್ತೀರಿ? ಟಿಕೆಟ್ ಕೊಡದೇ ಇದ್ರೆ ಅನ್ಯಾಯನ? ಹಂಗಾರೆ ಬಿಜೆಪಿ ಅವ್ರು ಯಾರ್ಯಾರು ಟಿಕೆಟ್ ಕೊಟ್ಟಿಲ್ಲ ಅವ್ರಿಗೆಲ್ಲ ಅನ್ಯಾಯ ಆಗ್ಬಿಟ್ಟಿದೆ. ಯಾರು ಹೇಳಿದ್ರು ಅನ್ಯಾಯ ಆಗಿದೆ ಅಂತ? ಯಾರು ಹೇಳಿದ್ರು? ಏನ್ ನಮ್ದೇ ಏನ್? ಹೌದ್ರಿ, ಎಲ್ಲಾರು ತಂಗಿ ಅನ್ಯಾಯ ಬೇರೆ, ಅಸಮಾಧಾನ ಬೇರೆ. ಅಸಮಾಧಾನ ಆಗಿದೆ ಅವ್ರಿಗೆ. ಟಿಕೆಟ್ ಎಲ್ಲಾರು ಬೇಡ್ತಿರ್ತಾರೆ, 100 ಜನ ಟಿಕೆಟ್ ಬೇಡ್ತಾರೆ. ನಾ ಇವತ್ತು ಏನ್ ಕ್ಲಿಯರ್ ಮಾಡುದು? ನೀ ತಡ ಮಾಡಿ ಬಂದಿತ್ತವ ಪರಶುರಾಮ. ನಾನು ಮೊದಲೇ ಹೇಳಿನಿ, ಇದು ಅಯ್ಯಂದದ ಪತ್ರಿಕಾಗೋಷ್ಠಿ ಅಂತ ಹೇಳಿನಿ. ಇನ್ನು ಕಾಂಗ್ರೆಸ್ ಬಗ್ಗೆ ಆನ್ಸರ್ ಕೊಡ್ಬೇಕಾದ್ರ ಅಲ್ಲಿ ಯಾರಿಗೆ ಅಸಮಾಧಾನ ಆಗಿಲ್ಲ. ಎಲ್ಲಾ ಕಡೆ ಇದು ಇರುವುದೇ, ಎಲ್ಲಾ ಪಕ್ಷದಾಗಿದೆ, ಎಲ್ಲಾ ಮತಕ್ಷೇತ್ರದಲ್ಲಿದೆ. ನಾಮಿನೇಷನ್ ಕೊಡ್ತಿರ್ತಾರ, ತಗೋತಿರ್ತಾರ. ಅದೊಂದು ಸಾಮಾನ್ಯ ಪ್ರಕ್ರಿಯೆ. ಅದು ಬಹಳ ಸೀರಿಯಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾಲ್ಕು ಜನ ಸಚಿವರು
ಕಾಡ್ದು ಅವ್ರನ್ನ ವಾಪಸ್ ನಾಮಪತ್ರ ವಾಪಸ್ ತಗೊಳಕ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ. ಅಂದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಕೈ ಬಿಡ್ತಾ ಇದ್ದಾರೆ ಅಲ್ಪಸಂಖ್ಯಾತರು. ತಪ್ಪು ತಿಳುವಳಿಕೆ ನಿಮ್ದು. ಯಾರು ಕೈ ಬಿಟ್ಟಿಲ್ಲ, ಎಲ್ಲಾರು ಎಲ್ಲೆಲ್ಲಿ ಇರ್ಬೇಕು ಅಲ್ಲೇ ಅದಾರ. ಮತ್ತೆ ನಿಮ್ಮ ವಿರುದ್ಧ ಸಡ್ಡೆ ಹೊಡೆದು ನಿಂತಿರೋರಲ್ಲ ಅಲ್ಲಿ ಈಗ ಚುನಾವಣೆಗೆ ಸ್ವಲ್ಪ ಕ್ಷೇತ್ರ ಗಮನ ಇನ್ಫಾರ್ಮೇಶನ್ ಯಾರು ಯಾರು ಪೈಲ್ವಾನ್ಗೆ ಇಲ್ಲ, ಅದು ಆ ಲೆವೆಲ್ ಮಾತಾಡೋ ಅಧಿಕಾರ ನಮಗಿಲ್ಲ. ಅದು ಅದು ಸಿಕ್ಕರೆ ಮೋದಿ ಮುದ್ದೆ ಅಂತ ಮಾತಾಡ್ತೀನಿ. ಆದ್ರ ಅಲ್ರಿ, ಜಮೀರ್ ಅಹಮದ್ ಮತ್ತು ಆ ಸಾದಿಕ್ ಪೈಲ್ವಾನ್ ನಡುವೆ ಏನಾಗ್ಯದ ನನ್ಗೆ ಗುರ್ತದ, ಅದ್ರ ಬಗ್ಗೆ ನಾನು ಮಾತಾಡ್ಬೇಕಾ? ಹೌದ್ರಿ, ಆಗಿರ್ಬೇಕು. ನನಗೇನು ಸಂಬಂಧ ಇಲ್ಲ, ಅದು ನನ್ಗೆ ಗೊತ್ತಿಲ್ಲ. ಅದು ಅವ್ರ ಸಿಗರೇಟ್ ವಿಚಾರ, ಹೇಳಿ. ಸಿಗರೇಟ್ ವಿಚಾರ ಹೋಗ್ತಾರ ಅಧಿಕಾರ ಇಲ್ಲ. ನಮಗೇನು ನಿಮ್ಮ ಈಗ ಚುನಾವಣೆಗೆ ದಾವಣಗೆರೆಗೆ ಸಂಬಂಧಪಟ್ಟಂತ ಚುನಾವಣೆಗೆ ಸೆಡ್ಡು ಹೊಡೆದು ನಿಂತ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಸೆಡ್ಡು ಹೊಡೆದು ನಿಂತಿದ್ದಾರೆ, ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅನ್ನೋದು ವರದಿ ಇದೆ. ಕಾಂಪ್ರಮೈಸ್ ಆಗಿ ತಿರುಗಿ ರಾಜ್ಯ ತುಂಬಾ ಎಲ್ಲ ಆಗ್ಯದಪ್ಪ ಅಣ್ಣ, ಎಲ್ಲ ಆಗ್ಯದ. ನಾಮಪತ್ರ ಉಳಿದೋದು ಉಳಿಲಿ ಬಿಡ್ರಿ, ಏನಾಗ್ತದ ನಿಮ್ಗ? ಮಾಧ್ಯಮದವ್ರಿಗೆ ದಾವಣಗೆರೆ ಒಂದೇ ಕಾಣದ, ಇಡೀ ರಾಷ್ಟ್ರ ತುಂಬಾ ಹಿಂಗೆ ನಡೀತಾವ, ಎಲ್ಲ ನಡೆಯದೇ ಅದೆಲ್ಲ. ಅದ್ರಾಗ ಜರ ಕಾಂಗ್ರೆಸ್ ಅಂದ್ಕೊಳ್ಳೆ ಪ್ರೇಮ್ ಬಾಳ್ ಬರ್ತದ. ಈಗ ಬಾಗಲಕೋಟೆಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಲ್ಲೂ ಕೂಡ ಅದೇ ಕುಟುಂಬಕ್ಕೆ ಏನು ಟಿಕೆಟ್ ಕೊಟ್ಟಿರಲಿಲ್ಲ, ಮೇಟಿ ಅವರು ಕುಟುಂಬಕ್ಕೆ ಏನು ಟಿಕೆಟ್ ಕೊಟ್ಟಿರಲಿಲ್ಲ, ಅದು ಕೂಡ ಅಸಮಾಧಾನ ಹೊಗೆ ಹಾಕ್ತಾ ಇದೆ. ಹಾಗಾಗಿ ಅದನ್ನು ಕೂಡ ಸೋಲಾಗ್ತದೆ. ಕೆಲವೊಂದು ಬಲ್ಲ ಅಸಮಾಧಾನ ಎಲ್ಲ ಕಡೆ ಇರುವುದೇ. ಹೌದು, ಈಗ ಮುಸ್ಲಿಮರಿಗೆ ಯಾಕೆ ಬೇರೆದವ್ರಿಗೆ ಅಸಮಾಧಾನ ಇರಲ್ವಾ? ಲಿಂಗಾಯತರಿಗೆ ಅಸಮಾಧಾನ ಇಲ್ವಾ? ನಮ್ಗೆ ಈ ಸಲ ಕೊಡ್ಬೇಕಾಗಿತ್ತು ಅಂತ ಲಿಂಗಾಯತರು ವಿಚಾರ ಮಾಡಲ್ವಾ? ಉಳಿದ ಕಮಿಟಿ ಹಿಂದುಳಿದವ್ರು ವಿಚಾರ ಮಾಡಲ್ವಾ? ಮುಸ್ಲಿಮರು ಯಾಕೆ ವಿಚಾರ ಮಾಡ್ತಾರೆ? ಎಲ್ಲಾರು ವಿಚಾರ ಮಾಡ್ತಾರೆ. ಒಂದು ಪಕ್ಷದ ನಿರ್ಣಯ ಪ್ರಕಾರ ಮತ್ತೆ ಆಮೇಲೆ ಎಲ್ಲಾರು ಬೆನ್ನ ಹತ್ತಾರ ಅಷ್ಟೇ. ಅದೇನ್ ದೊಡ್ಡದ? ಕುಟುಂಬ ರಾಜಕಾರಣ ಅಂತ ಆರೋಪ ಮಾಡ್ತಾ ಇದ್ರಿ, ಈಗ ಕಾಂಗ್ರೆಸ್ ಕುಟುಂಬದ ರಾಜಕಾರಣ ಇದನ್ನ ಹೆಂಗ್ ಒಪ್ಕೊಳ್ತೀರಿ? ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಅಂತ ಯಾರು ಆರೋಪ ಮಾಡಿಲ್ಲ. ಅವ್ರು ಮಾಡಿದಕ್ಕೆ ಉತ್ತರ ಕೊಟ್ಟಿವ್ ನಾವು. ಬಿಜೆಪಿ ಲಿಖಿತ ಅವರೇ ಬಿಜೆಪಿ ಎಬ್ಸಿದ್ದು ಕುಟುಂಬ ರಾಜಕಾರಣ ಎಬ್ಸಿದ್ದು ಅವರು. ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ದು. ಕಾಂಗ್ರೆಸ್ ಯಾವಾಗಲೂ ಆರೋಪ ಮಾಡಿಲ್ಲ. ಮಾಡಿದಕ್ಕೆ ನಾವು ಪ್ರತಿರೋಧ ಹೇಳಿದೀವಿ, ನಿಮ್ಮಲ್ಲಿನೂ ಅದೇ ಇದೆ ಅಂತ ಹೇಳಿದ್ವಿ. ಮುಸ್ಲಿಮರ ಮೆಂಟಾಲಿಟಿ ಹೇಳ್ತೀನಿ. ನೀವು ತಪ್ಪು ತಗೊಂಡ್ರಿ. ನೀವು ಹೇಳುದು ತಪ್ಪು ಸರ್, ಹಂಗಿಲ್ಲ. ಹೇಳ್ತೀನಿ, ಅದಕ್ಕೆ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ನಿನಗೆ ನೋಡಿ ಹೇಳ್ತೀನಪ್ಪ ಅವ್ರ ಉತ್ತರ. ಈ ದೇಶದಲ್ಲಿ ಕಾಂಗ್ರೆಸ್ ಮುಸ್ಲಿಮರಿಗೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದೆ ಅಂತ ಹೇಳಿದಾರೆ, ಮತ್ತು ಮುಸ್ಲಿಮರು ಕಾಂಗ್ರೆಸ್ ಬಂದತ್ತೆ ಅಂತ ಹೇಳಿದಾರೆ. ಇದು ಉದ್ದೇಶ ಏನಿದೆ? ಲೀಡರ್ಗಳು ಏನೇನು ಮಾತಾಡ್ಲಿ, ಮುಸ್ಲಿಮರು ಮತ್ತು ದಲಿತರಿಗೆ ಹಿಂದುಳಿದವ್ರಿಗೆ ಏನಿದೆ, ಈ ದೇಶದ ಸಂವಿಧಾನ ಉಳಿಬೇಕು. ಅಧಿಕಾರಕ್ಕಿಂತಲೂ ಮುಖ್ಯವಾಗಿ ದೇಶದ ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ಬೇಕಂತೇಳಿ ಕಾಂಗ್ರೆಸ್ ಬೆನ್ನತ್ತಿದ್ದಾರೆ. ಇವರು ಬಿಜೆಪಿಯವರು ಸಂವಿಧಾನವನ್ನು ಮೊಟಕುಗೊಳಿಸ್ತಾ ಇದ್ದಾರೆ, ಅದನ್ನು ದುರ್ಬಲಗೊಳಿಸ್ತಾ ಇದ್ದಾರೆ. ಅದಕ್ಕೆ ನಾವು ಸಂವಿಧಾನ ಉಳಿಸಬೇಕಾದ್ರೆ ಕಾಂಗ್ರೆಸ್ ಒಂದು ಪರ್ಯಾಯ ಶಕ್ತಿ ತಗೊಂಡು ಈ ದೇಶದಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಬೆನ್ನತ್ತಿದ್ದಾರೆ ಅಷ್ಟೇ ಹೊರತಾಗಿ ಯಾರು ವಿರೋಧಿಲ್ಲ, ಯಾರಿಗೆ ಪರ ಇಲ್ಲ. ಸಂವಿಧಾನದ ಪರವಾಗಿ ಇವರೆಲ್ಲ, ಹಿಂದುಳಿದವರು, ದಲಿತರು, ಮುಸ್ಲಿಮರು, ಇವರೆಲ್ಲ ಸಂವಿಧಾನ ಉಳಿಸುವ ಸಲುವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಒಂದು ಸಂವಿಧಾನ ಕೊಟ್ಟಿದ್ದಾರೆ, ಶ್ರೇಷ್ಠ ಸಂವಿಧಾನ, ಅದು ಉಳಿಸಲಿಕ್ಕೆ ಕೊಡ್ತಾ ಇದ್ದಾರೆ. ಮತ ಕೊಡ್ತಾ ಇದ್ದಿದ್ದು ಅದಕ್ಕೆ. ಪರಶುರಾಮ ಮತದಾನದೇ ಒಂದು ಶಕ್ತಿ, ಮತ್ತೇನು ಶಕ್ತಿ ನಮಗ ಉಳಿಸಲಿಕ್ಕೆ? ಅದು ಒಂದೇ ಶಕ್ತಿ. ಮತದಾನ ಒಕ್ಕಟ್ಟಾಗಿ ಮತದಾನ ಹಾಕಿ ಸಂವಿಧಾನ ಉಳಿಸಲು ಪ್ರಯತ್ನ ಮಾಡ್ತೀವಿ. ಬಿಜೆಪಿ ಅದನ್ನು ಮೊಟಕುಗೊಳಿಸ್ತಾ ಇದೆ, ಕಸಗೊಳಕತ್ತರ, ಅದಕ್ಕೆ ನಾವು ಉಳಿಸ್ಬೇಕಂತೀವಿ. ಅಂಜುದೇನದ್ರಾಗ ನಡೆದಿದ್ದು ಹೇಳಿದೆವು.
ಅದು ಪ್ರತಿರೋಧ ಒಡ್ಬೇಕಲ್ಲ. ಈಗ ಒಬ್ಬ ನೀ ಬಂದ್ ನಮ್ಮ ಮೇಲೆ ಹಲ್ಲೆ ಮಾಡೋ ನಾವು ಪ್ರತಿರೋಧ ಒಡ್ಬೇಕು ಅನ್ಸ್ತಾರೆ ಯಾರು ಅನ್ಸುದಿಲ್ಲ. ಈ ದೇಶದಲ್ಲಿ ಕಾಂಗ್ರೆಸ್ 126 ವರ್ಷದ ಇತಿಹಾಸ ಇದೆ, ಏನ್ ಅಂಜು ಪ್ರಶ್ನೆ ಇಲ್ಲ. ಇವತ್ತಿಲ್ಲ ನಾಳೆ ಅದು ಮತ್ತೆ ಕಾಲಚಕ್ರ ತಿರುಗ್ತದ. ನಮ್ಮ ಸರ್ಕಾರ ನಮ್ಮದು ಬಂದೇ ಬರ್ತದೆ. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।